ನಮಸ್ಕಾರ ವೀಕ್ಷಕರೇ, ಸರಳವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಬೆಳಗ್ಗೆ 8 ರಿಂದ 9 ಗಂಟೆಗೆ ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ವೀಕ್ಷಕರೇ, ಸಾಮಾನ್ಯವಾಗಿ ತುಂಬಾ ಮೊಂಡುವಾದಗಳು ನಡೆಯುತ್ತೆ. ಅಂದರೆ ದಿಕ್ಕುಗಳು ನಿಜವಾಗಿಯೂ ಮನುಷ್ಯನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ, ನಿಜವಾಗಿಯೂ ಪ್ರಕೃತಿ ಮನುಷ್ಯನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಪ್ರತಿಯೊಂದು ದಿಕ್ಕು ಕೂಡ ತನ್ನದೇ ಆದಂತಹ ಫ್ರೀಕ್ವೆನ್ಸಿ ಲೆವೆಲ್ಗಳನ್ನು ಹೊಂದಿರುತ್ತೆ. ಅದೇ ರೀತಿ ಮನುಷ್ಯನ ಮೇಲೆ ಪ್ರಭಾವಗಳನ್ನು ಬೀರ್ತಿರುತ್ತೆ. ಹಾಗಾದ್ರೆ ಈ ದಿಕ್ಕು ಮತ್ತೆ ಮನುಷ್ಯನ ಅದೃಷ್ಟದ ಬಗ್ಗೆ ಯಾವ ರೀತಿ ಸಂಬಂಧ ಇದೆ ತಿಳಿಯೋಣ ಒಂದು ಸಣ್ಣ ವರದಿಯಲ್ಲಿ. ಇಂದು ವಾಸ್ತು ಎಂದರೆ ಕೇವಲ ಮನೆಗೆ ಮಾತ್ರ ಸೀಮಿತವಾದುದಲ್ಲ. ವಾಸ್ತು ಉದ್ಯೋಗ ಸ್ಥಳಗಳಿಗೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಿಸಿದ್ದು ಎಂಬುದನ್ನು ಜಗತ್ತಿಗೆ ಸಾರುತ್ತಿರುವ ಏಕೈಕ ವ್ಯಕ್ತಿ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು ಸ್ವತಃ ಆವಿಷ್ಕರಿಸಿದ ಸರಳ ವಾಸ್ತುವಿನಲ್ಲಿ 8 ದಿಕ್ಕುಗಳು ಮನುಷ್ಯನ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಗುರೂಜಿಯವರ ಪ್ರಕಾರ ಪ್ರತಿಯೊಬ್ಬರಿಗೂ ಅವರವರ ಜನ್ಮ ದಿನಾಂಕಗಳಿಗನುಗುಣವಾಗಿ 4 ಒಳ್ಳೆಯ ಹಾಗೂ 4 ಕೆಟ್ಟ ದಿಕ್ಕುಗಳಿರುತ್ತವೆ. ಅಲ್ಲದೆ ಭಾರತದ ಪುರಾತನ ಕಲೆಯಾದ ವಾಸ್ತುಶಾಸ್ತ್ರಕ್ಕೆ ಸ್ಪಷ್ಟ ವೈಜ್ಞಾನಿಕ ಚಿತ್ರಣವನ್ನು ನೀಡಿ ಜನತೆಗೆ ಮನವರಿಕೆ ಮಾಡಿಕೊಡುವ ಗುರೂಜಿಯವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಸರಳ ವಾಸ್ತುವಿನ ಮೂಲಕ ಕಟ್ಟಡವನ್ನು ಒಡೆಯದೆ, ಬದಲಾವಣೆ ಮಾಡದೆ ಜೀವನದಲ್ಲಿನ ಆರ್ಥಿಕ, ಆರೋಗ್ಯ, ಉದ್ಯೋಗ, ವಿದ್ಯಾಭ್ಯಾಸ ಮತ್ತು ಮದುವೆ ಸಂಬಂಧಗಳಲ್ಲಿ ಉತ್ತಮ ಏಳಿಗೆಯನ್ನು ಕಾಣಬಹುದೆಂಬುದು ವಿಶೇಷ. ಇಂದು ಗುರೂಜಿಯವರ ಸರಳ ವಾಸ್ತುವಿನ ಮೂಲಕ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಕಂಡುಕೊಂಡವರು ಅನೇಕರು. ಚಂದ್ರಶೇಖರ್ ಗುರೂಜಿ ಬಗ್ಗೆ ಹೇಳ್ಬೇಕಂದ್ರೆ ಅವರೊಬ್ಬರು ದೈವ ಸ್ವರೂಪ ಅಂತಲೇ ಹೇಳ್ಬೇಕು. ಯಾಕಂದರೆ ಜೀವನದಾಗ ಯಾರು ನರ್ವಸ್ ಆಗಿ ತಮ್ಮ ಜೀವನ ಮೇಲೆ ಭರವಸೆ ಕಳ್ಕೊಂಡಿರ್ತಾರೆ ಅಂಥವ್ರಿಗೆ ಅವರು ನಿಜವಾಗ್ಲೂ ಒಂದು ದೈವ ಸ್ವರೂಪನೇ ಸರಿ, ಅದರ ಸಮಾನನೇ ಇರ್ತಾರೆ. ಅವರು ನಿಜವಾಗ್ಲೂ ಇನ್ನೂ ನಮ್ಮ ಪೂರ್ತಿ ಹಳ್ಳಿಗೆ ಇದು ವಿಷಯ ಮುಟ್ಟಿ ಅವ್ರಲ್ಲಿದ್ದ ಉದ್ಧಾರ ಆಗ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಆ ಕೆಲಸ ಅವ್ರು ಮಾಡಲಿ, ಅವ್ರ ಬಗ್ಗೆ ನನಗೆ ತುಂಬ ಅಭಿಮಾನ ಐತಿ. ಗುರೂಜಿಯವರ ಈ ಜನೋದ್ಧಾರಕ ಕಾರ್ಯ ಹೀಗೆಯೇ ಮುಂದುವರಿಯಲಿ ಎಂದು ನಾವೆಲ್ಲರೂ ಮುಕ್ತ ಮನಸ್ಸಿನಿಂದ ಹಾರೈಸೋಣ. ವೀಕ್ಷಕರೇ, ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ಈ 1 ಗಂಟೆ ಅಂದರೆ ಪ್ರತಿ ಭಾನುವಾರ 8 ರಿಂದ 9 ಗಂಟೆಯೊಳಗೆ ನೀವು ಕರೆ ಮಾಡಿ ನೇರವಾಗಿ ನಮ್ಮ ಜೊತೆ ಮಾತಾಡಬಹುದು. ಹಾಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಗುರೂಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾನ್ಯವಾಗಿ ಜನ ಒಂದು ನಂಬಿಕೆ ಇಟ್ಟಿರ್ತಾರೆ, ಅಂದರೆ ಕೆಟ್ಟ ದಿಕ್ಕುಗಳು ಅಂದ್ರೇ ಒಂದು ರೀತಿ ಕೆಟ್ಟ ಕಲ್ಪನೆಗಳಿರುತ್ತೆ. ಈ ಕೆಟ್ಟ ದಿಕ್ಕುಗಳ ಬಗ್ಗೆ ಜನರಲ್ಲಿ ಯಾವೆಲ್ಲ ರೀತಿಯ ತಪ್ಪು ಕಲ್ಪನೆ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ನೋಡ್ರಿ, ಎಷ್ಟೋ ಜನಕ್ಕೆ ಒಂದು ಅಂದರೆ ಈ 30-40 ವರ್ಷಗಳಲ್ಲಿ ಬಂದಂಥ ಒಂದು ವಾಸ್ತುವಿನ ಬಗ್ಗೆ ಏನು ತಿಳುವಳಿಕೆ ಇದೆಯೋ ಭಾಳ ತಪ್ಪು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ನಾನು ಅಂತರಾಳದಿಂದ ಹೇಳ್ಬೋದು. ಎದಕ್ಕಂದರೆ ಉತ್ತರ ಪೂರ್ವ ಅಷ್ಟೇ ಶ್ರೇಷ್ಠ ದಿಕ್ಕುಗಳು. ಏನೇ ಮನೆ ಕಟ್ಟಬೇಕಾದ್ರೆ ಉತ್ತರಕ್ಕೆ ಇಟ್ರಿ, ಪೂರ್ವಕ್ಕೆ ಇಟ್ರಿ. ಇವತ್ತು ಯಾರನ್ನೇ ಹೋಗಿ ಕೇಳ್ಕೊಳ್ಳಿ, ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಸಹಿತ ಉತ್ತರ ಕಟ್ಕೊಂಡ್ಬಿಡಪ್ಪ, ಪೂರ್ವ ಕಟ್ಕೊಂಡ್ಬಿಡಪ್ಪ ಅಂತ ಅನ್ನೋಷ್ಟು ಮಟ್ಟಿಗೆ ಹೇಳ್ಬಿಡ್ತಾರೆ. ಆ್ಯಕ್ಚುಲಿ ಅವರು ವಿಚಾರ ಮಾಡೋಕ್ಕಾಯ್ತು, ಇದರಲ್ಲಿ ನಾನು ಎಷ್ಟು ಜ್ಞಾನವನ್ನು ತೊಗೊಂಡಿದ್ದೀನಿ, ಇದು ನಾನು ಹೇಳಿಬಿಟ್ರೆ ಅವನಿಗೆ ಅದು ಎಷ್ಟೊಂದು ಸಮಂಜಸವಾಗತ್ತೆ, ಅಥವಾ ಅದರಲ್ಲಿ ಅವನು ನಿಜವಾಗಿಯೂ ಪ್ರೋಗ್ರೆಸ್ ಕಾಣ್ತಾನೋ ಇಲ್ಲೋ, ಅಥವಾ ಸೂಟ್ ಆಗುತ್ತೋ ಇಲ್ಲೋ, ಅದರದ್ದು ಪ್ರಭಾವ ಏನು ಆಗ್ಬೋದು ಯಾರೂ ಇವತ್ತು ವಿಚಾರ ಮಾಡ್ತಾ ಇಲ್ಲ. ಅಂದ್ರೆ ನಾನು ಕೇಳ್ತಾನೆ ಅಂದಮ್ಯಾಗೆ ಹೇಳಿ ಕಳಿಸ್ಬಿಡೋಣಪ್ಪ ಅಂತ ಅನ್ನೋ ಮಟ್ಟಿಗೆ ಎಲ್ಲ ಈಗ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದರೆ ಈ ಲೈನಲ್ಲಿ ಇದ್ದವ್ರು ಅಂತ ಹೇಳಿ ಕಳಿಸಿ ಹೋಗ್ಬಿಡೋಂಥದ್ದು. ಅಥವಾ ಒಂದು ನಕ್ಷೆನ ಹಾಕೊಂಡ್ಬಿಡಂದ್ರೆ ಹಿಂಗೆ ಹಾಕೊಂಡ್ಬಿಡಪ್ಪ, ಉತ್ತರಕ್ಕೆ ಪೂರ್ವ ಬಾಗಿಲ ಇಡು, ಆಮೇಲೆ ಆಗ್ನೇಯ ಕಿಚನ್ ಇಡು, ಈಶಾನ್ಯ ದೇವರ ಕೋಣೆ ಮಾಡ್ಕೊಂಬಿಡು, ಬೆಡ್ರೂಮ್ ಒಂದು ನೈಋತ್ಯದಲ್ಲಿ ಮಾಡ್ಕೊಂಬಿಡು ಅಂತ ತಿಳ್ಕೊಂಡು ಹೇಳುವಂಥ ಮಾತು. ಆದರೆ ಈ ನನ್ನ 12 ವರ್ಷದ ಅಧ್ಯಯನದಲ್ಲಿ ಇವತ್ತು ನೋಡಿ, ಒಂದು ಉತ್ತರ ಅಂತ ಅನ್ನುವಂಥ ಒಂದು ಏನು ದಿಕ್ಕು ಒಳ್ಳೇದಂತಾರಲ್ಲ, ಅದು ಎಷ್ಟೋ ಸಲ ಈ ಕೆಟ್ಟ ದಿಕ್ಕದಲ್ಲಿ ಅವನ ಡೇಟ್ ಆಫ್ ಬರ್ತ್ ಮೇಲೆ ಕೆಟ್ಟದಲ್ಲಿ -100 ಬಂತಂದರೆ ಎಷ್ಟು ರೀತಿ ಅಂದರೆ ಎಷ್ಟು ಮೈನಸ್ದಲ್ಲಿ ಹೋಗುತ್ತಂದರೆ ಅವನು ಎಲ್ಲ ಏನಪ್ಪ ನನ್ನ ಜೀವನದಲ್ಲಿ ಹೀಗೆ ಯಾಕೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಅನ್ನೋಷ್ಟು ಮಟ್ಟಿಗೆ ಹೋಗ್ತಾನೆ. ಏನ್ರಿ ಅದಕ್ಕಿಲ್ಲಿ ಕೆಟ್ಟ ದಿಕ್ಕಿನ ಬಗ್ಗೆ ಅವ್ರಿಗೆ ಏನಾಗಿದೆ ಅಂದರೆ ಅಭಿಪ್ರಾಯ ಅಂತಂದ್ರೆ ಉತ್ತರ ಪೂರ್ವ ಒಳ್ಳೆಯದು, ಪಶ್ಚಿಮ ದಕ್ಷಿಣ ಕೆಟ್ಟ ದಿಕ್ಕುಗಳು ಅವರ ಒಂದು ಸ್ಟ್ಯಾಂಡರ್ಡ್ ಪ್ರಕಾರ. ಅಂದರೆ ಆ ಕಲ್ಪನೆಯು ಎಲ್ಲ ಜನರಲ್ಲಿ ಬಿದ್ದುಬಿಟ್ಟಿದೆ. ಅದಕ್ಕೆ ಇವತ್ತು ಸೈಟ್ ಒಂದು ಖರೀದಿ ಮಾಡಬೇಕಾದ್ರೆ ಸೌತ್ಗಿದ್ದಂಥ ರೋಡಿಗಿದ್ದಂಥ ಸೈಟ್ಗಳು ಅಲ್ಲಿ ಮತ್ತು ಅವರೇ ಬಿಲ್ಡರ್ನೇ ಒಂದೇ ಪ್ಲಾಟ್ದಲ್ಲಿ, ಅದು ಒಂದೇ ಜಾಗದಲ್ಲಿ ಸೌತ್ಗಿದ್ದ ರೋಡಿಗೆ ಇದ್ದಂಥ ಪ್ಲಾಟ್ಗಳನ್ನು ಕಡಿಮೆ ರೇಟಿಗೆ ಕೊಡ್ತಾರೆ. ಯಾಕಂದ್ರೆ ಜನ ತೊಗೊಳಿಕ್ಕೆ ತಯಾರಿಲ್ಲ. ನಾನು ಹೇಳೋದಿಷ್ಟೇ, ಅಂದರೆ ಪಶ್ಚಿಮ ದಕ್ಷಿಣ ಅಷ್ಟೇ ಕೆಟ್ಟ ಅಂತ ಏನು ಭಾವನೆ ಇದೆಯಲ್ಲ, ದಯವಿಟ್ಟು ಜನರಿಂದ ಹೋಗಬೇಕು. ಉತ್ತರ ಪೂರ್ವ ಸಹಿತ ಕೆಟ್ಟ ದಿಕ್ಕುಗಳು
ಅವ್ರ ಮೇಲೆ ಅತಿ ಪ್ರಭಾವನ ಬೀರುವಂಥ ಮಾತು ಬರುತ್ತೆ. ಅದಕ್ಕೆ ಇಲ್ಲಿ ಪ್ರತಿಯೊಬ್ಬರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ 4 ಒಳ್ಳೆ ದಿಕ್ಕುಗಳು, 4 ಕೆಟ್ಟ ದಿಕ್ಕುಗಳು. ಅದು ಉತ್ತರನ ಒಳ್ಳೇದು ಬರ್ಬೋದು, ಉತ್ತರನ ಕೆಟ್ಟ ಬರ್ಬೋದು. ಪಶ್ಚಿಮನ ಒಳ್ಳೇದು ಬರ್ಬೋದು, ಪಶ್ಚಿಮನ ಕೆಟ್ಟ ಬರ್ಬೋದು. ಅಥವಾ ದಕ್ಷಿಣ ಇವತ್ತು ಒಟ್ಟ ದಕ್ಷಿಣಕ್ಕೆ ಹೋಗ್ಬೇಡ್ರಪ್ಪ ಅಂತ ತಿಳ್ಕೊಂಡು ಇದ್ದ ಮನೆಯನ್ನು ಮಾರಿಸಿದವರು ಸಾಕಷ್ಟು ಜನ ಇದ್ದಾರೆ. ಹೌದು. ಒಂದೊಂದು ವೇಳೆ ದಕ್ಷಿಣ ಐತಲ್ಲ, ಅವ್ರವ್ರ ಪಾಲಿಗೆ ಅತಿ ಒಳ್ಳೇದಿದ್ದಾಗ ಸಾಕಷ್ಟು ಪ್ರೋಗ್ರೆಸ್ ಕಾಣ್ತಾರೆ. ಇನ್ನು ದಕ್ಷಿಣ ಬಗ್ಗೆ ಹೇಳಬೇಕಂದ್ರೆ, ನಂದು ಇವತ್ತು ನಾನು ವಾಸುವಂಥ ಮುಂಬೈಯಲ್ಲಿ ಮನೆ, ನಂದ ಒಂದು ಏನು ಮುಖ್ಯ ಸೆಂಟರ್ ಇದೆಯೋ, ಈ ಸರಳ ವಾಸ್ತುವಿನ ಒಂದು ಸೆಂಟರ್ ಇದೆಯೋ, ಅದು ಸಹಿತ ದಕ್ಷಿಣಕ್ಕಿದೆ. ಅಂದರೆ ಇವತ್ತು ಎಷ್ಟೋ ಜನ ಬಂದಾಗ ಇಲ್ಲ ದಕ್ಷಿಣ ಬಗ್ಗೆ ಹೀಗೆ ಮಾತಾಡ್ತಾರೆ, ನೀವೇ ದಕ್ಷಿಣಗೆ ಅಂದರೆ ಮನೆಯನ್ನು ಹಿಡ್ಕೊಂಡು ಅಥವಾ ಈ ಸೆಂಟರ್ ಮೇನ್ ಸೆಂಟರನ್ನು ನೀವು ದಕ್ಷಿಣ ಇಟ್ಟುಕೊಂಡು ಇಷ್ಟು ಪ್ರೋಗ್ರೆಸ್ ಆಗ್ತಾ ಇದೆಯಲ್ಲ ಅಂತ. ಇಲ್ಲೇ ನಾನು ಹೇಳೋದು ಜನತೆಗೆ, ಅಂದರೆ ನನ್ನ ಡೇಟ್ ಆಫ್ ಬರ್ತ್ ಪ್ರಕಾರ ಅದು ದಕ್ಷಿಣ ಅನ್ನೋದು ಒಳ್ಳೆ ದಿಕ್ಕಿದ್ದಕ್ಕೆ ನನಗೆ ಸಾಕಷ್ಟು ಪ್ರೋಗ್ರೆಸ್ ಕೊಡುತ್ತೆ. ಅದಕ್ಕೆ ನಾನು ದಕ್ಷಿಣ ಅಂತ ತೊಗೊಳ್ಳೋಂಥದ್ದು. ಅದಕ್ಕೆ ಇಲ್ಲಿ ತಪ್ಪು ಕಲ್ಪನೆ ಏನಿದೆಯೋ, ಜನರಲ್ಲಿ ಒಂದು ಉತ್ತರ ಪೂರ್ವ ಒಳ್ಳೆಯದು, ಪಶ್ಚಿಮ ದಕ್ಷಿಣ ಒಳ್ಳೆಯದಲ್ಲ ಅಂತ ಅನ್ನೋದು ದಯವಿಟ್ಟು ಅದು ತಲೆಯಿಂದ ಹೋಗಬೇಕು. ಆದರೆ ಇವಾಗ ನೀವು ಮಾತಾಡೋ ಪ್ರಕಾರ ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತೆ ದಿಕ್ಕುಗಳು. ಅಂದರೆ ಇವಾಗ ನನಗೆ ಒಂದು ಒಳ್ಳೆ ದಿಕ್ಕಾಗಿದ್ರೆ ನನ್ನ ಫ್ಯಾಮಿಲಿಯಲ್ಲಿರೋ ಇನ್ನೊಬ್ಬರಿಗೆ ಅದು ಕೆಟ್ಟ ದಿಕ್ಕಾಗುತ್ತೆ. ಕರೆಕ್ಟ್. ಅದು ಯಾವ ರೀತಿ ಭಿನ್ನ? ನೋಡ್ರಿ, ಇಲ್ಲಿ ಒಂದೇನಿದೆ ಅಂದರೆ ನಂದೊಂದು ಕ್ಯಾಲ್ಕುಲೇಷನ್ಸ್ ಇದೆ. ಕ್ಯಾಲ್ಕುಲೇಷನ್ಸ್ ಪ್ರಕಾರ ಅದು ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಟ್ ಆಗುವಂಥದ್ದು. ಅದಕ್ಕೆ ನೋಡ್ರಿ, ಇದು ಎಷ್ಟು ವಿಚಿತ್ರ ಸೈನ್ಸ್ ಇದೆ ಅಂದರೆ ನಾನು ಇದಕ್ಕೆ ಯಾವುದೂ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಸ್ವಲ್ಪ ನೆನಪಿಸ್ಕೊಂಡ್ಬಿಟ್ರೆ ಜನ ಎಷ್ಟೊಂದು ವಿಚಿತ್ರವಾದ ಕಲ್ಪನೆ ಮುಂದೆ ಬಂದುಬಿಡುತ್ತಂತಂದ್ರೆ, ಕನ್ನಡಿ ಮುಖ ಅಂದರೆ ಕನ್ನಡಿ ಒಳಗೆ ಮುಖ ಎಷ್ಟು ನೋಡ್ತೀವಲ್ಲ ಅಷ್ಟೊಂದು ಇದೆ, ನಾವು ನೋಡಲಿಕ್ಕೆ ತಯಾರಿಲ್ಲ ಅಷ್ಟೇ. ನಮ್ಮದು ಕನ್ನಡಿ ಇದೆ. ಇಲ್ಲೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಷ್ಟೋ ಮನೆತನ ಇದ್ದಾವೆ ತಮ್ಮ ಊರಲ್ಲಿ, ನಿಮ್ಮ ಊರಲ್ಲಿ ನೀವು ನೋಡ್ಕೊಳ್ಳಿ, ನಮ್ಮ ಊರಲ್ಲಿ ನೋಡ್ಕೊಂಡು. ಈ ಒಂದು 20 ವರ್ಷ 15 ವರ್ಷದಿಂದ ಸಾಕಷ್ಟು ಶ್ರೀಮಂತಿದ್ದು ಹಣ ಮಾಡಿ, ಹೌದಾ, ಏನಪ್ಪ ಎಲ್ಲನೂ ಇತ್ತಪ್ಪ ಊರಲ್ಲಿ ಹೆಸರು ಇತ್ತು ಅಂತ ತಿಳ್ಕೊಂಡಂತ. ಇವತ್ತಿನ ಡೇಟಿಗೆ ಅವ್ರ ಮಕ್ಕಳು ಯಾರ ಅಂಗಡಿಯಲ್ಲಿ ದುಡ್ಲಿಕ್ಕೆ ಇದಾರ, ಎಲ್ಲ ಇದ್ದದ್ದು ಲಾಸ್ ಮಾಡಿಕೊಂಡು ಯಾರ ಅಂಗಡಿ ದುಡ್ಕೊಂಡು ಅವ್ರ ಜೀವನ ನಡೆಸುವಷ್ಟು ಮಟ್ಟಿಗೆ ಹೋಗಿದ್ದಾರೆ ಅಂತ ಅನ್ನೋದು ಮಾತು ಬರುತ್ತೆ. ಕಾರಣ ಇಷ್ಟೇ, ಈಗ ನೀವೇನು ಕೇಳಿದಿರಲ್ಲ, ಈ ಒಂದು ಕ್ಯಾಲ್ಕುಲೇಷನ್ದಲ್ಲಿ ಉತ್ತರ ಅನ್ನೋದು ತಂದೆಗೆ ಒಳ್ಳೇದಿರುತ್ತೆ, ಅದೇ ಮಗನಿಗೆ ಬಂದಾಗ ಉತ್ತರ ಅನ್ನೋದು ಒಳ್ಳೇದಿರಂಗಿಲ್ಲಲ್ಲ. ಅದು ಜೀವನನ ಅಂದ್ರೆ ತಂದೆ ಏನು ಹೆಸರು ಮಾಡಿರ್ತಾನ, ಹಣ ಮಾಡಿರ್ತಾನ, ಅದನ್ನೆಲ್ಲ ಮಗ ಕಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಾರಣ ಇಷ್ಟೇ, ಇದು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನ. ಅದನ್ನೇ ಇವತ್ತು ಸರಳ ವಾಸ್ತುವನ್ನ ನಾನು ಜಗತ್ತಿಗೆ ತೋರಿಸ್ಬೇಕಂತ ಒಂದು ಮನೋಭಾವ ಇಟ್ಕೊಂಡು ಹೊಂಟಿದ್ದು. ಇವತ್ತೊಂದು ಮಗು ಇದೆ ರೀ, ಆ ಮಗುದು ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಅದು ಕುಳಿತುಕೊಂತಂದ್ರೆ ಆ ಸ್ಟಡಿ ಮಾಡುತ್ತೆ. ಸುಮ್ಮನೆ ವಾಸ್ತು ಮಾಡಿಬಿಟ್ಟು ಅಂದ್ರೆ ಆ ಮಗು ಸ್ಟಡಿ ಮಾಡ್ತದಂತಂದ್ರೆ ಸುಳ್ಳದು. ನನ್ನ ವಾಸ್ತುವಿನಲ್ಲಿ ಆ ಮನೆಗೆ ವಾಸ್ತು ಜೊತೆ ಇಂಡಿವಿಜುವಲ್ ಆಗಿ ವಾಸ್ತು ಮಾಡುವಂಥದ್ದು. ಅಂದರೆ ಇಂಡಿವಿಜುವಲ್ ಆಗಿ ಡೇಟ್ ಆಫ್ ಬರ್ತ್ ಮ್ಯಾಗ ಅವ್ರು ಮಲಿಕೊಳ್ಳೋದು ಹೇಗೆ, ಅವ್ರು ಕೂತ್ಕೊಂಡು ಏನೊಂದು ಬಿಸ್ನೆಸ್ ಮಾಡ್ಬೇಕಾದ್ರೆ, ಜಾಬ್ ಮಾಡ್ತಿದ್ದಾಗ ಯಾವ ದಿಕ್ಕಿಗೆ ಕೂತ್ಕೋಬೇಕು, ಇಷ್ಟೇ ಅಲ್ಲ ಒಂದು ಮಗು ಸಹಿತ ಯಾವ ದಿಕ್ಕಿಗೆ ಕುಂತಾಗ ಅಭ್ಯಾಸ ಮಾಡಕ್ಕೆ ಸಾಧ್ಯ ಐತೆ ಅಂತ ಅನ್ನೋದು ಆ ದಿಕ್ಕನ್ನು ತೆಗೆದು ಅವ್ರು ಹೇಳುವಂಥದ್ದು. ಅದಕ್ಕೆ ಇದು ಒಬ್ಬರಿಂದ ಒಬ್ಬರು ವಿಭಿನ್ನ ಆಗಿದ್ದು, ಅದೇ ನನ್ನ ಸರಳ ವಾಸ್ತುವಿನ ವಿಶೇಷತನ ಅಂತ ನಾನು ಹೇಳ್ಬೋದು. ಓಕೆ ಗುರುಜಿ, ನೀವು ಹೇಳ್ತಿದ್ರಿ ಇತ್ತೀಚೆಗೆ 4 ದಶಕಗಳಿಂದ ವಾಸ್ತುವಿನ ಬಗ್ಗೆ ಹಲವಾರು ಗೊಂದಲಗಳನ್ನು ಜನರ ಮನಸ್ಸಿನಲ್ಲಿ ಹೂತಿಡ್ಲಾಗಿದೆ. ಆದರೆ ನಮ್ಮ ಪುರಾತನ ಭಾರತದ ವಾಸ್ತುಶಾಸ್ತ್ರವನ್ನು ನಾವು ನೋಡಿದಾಗ ದಿಕ್ಕುಗಳ ಬಗ್ಗೆ ಅಲ್ಲಿ ವಿಶ್ಲೇಷಣೆ ಆಗಿತ್ತಾ, ಇಷ್ಟೇ ಪ್ರಾಮುಖ್ಯತೆ ಇತ್ತ ಅದಕ್ಕೆ? ಇಲ್ಲಿ ನೋಡ್ರಿ, ಈಗ ನಾನು ಅದನ್ನು ಎಕ್ಸಾಕ್ಟ್ಲಿ ಒಂದು ಕ್ಯಾಲ್ಕುಲೇಷನ್ಸ್ ಐತೆ ಅಂತ ಅನ್ನೋಂಥದ್ದಿಲ್ಲ. ನಮ್ಮ ಹಿರಿಯರು ಇದು ಇತ್ತ ಅನ್ನೋಕ್ಕಿಂತ ನಾವು ಈ ಒಂದು 30-40 ವರ್ಷದಿಂದ ಒಂದು ಊರಲ್ಲಿ ಹೋಗಿ ನಾವು ಮನೆ ನೋಡ್ಬಿಟ್ರೆ, ದಕ್ಷಿಣಕ್ಕಿದ್ದಂಥ ಮನೆಗಳು ಸಾಕಷ್ಟು ಊರಲ್ಲಿ ಸಿಗುತ್ತೆ, ಪಶ್ಚಿಮಕ್ಕಿದ್ದಂಥ ಮನೆಗಳು ಸಾಕಷ್ಟು ಸಿಗುತ್ತೆ. ಇದೇ 40-50 ವರ್ಷದಿಂದ ಹೋದ್ರೆ. ಯಾಕೆಂದ್ರೆ ದಕ್ಷಿಣಕ್ಕಿದ್ದವರು ಪಶ್ಚಿಮಕ್ಕಿದ್ದವರು ಅವ್ರು ಸುಖವಾಗಿ ಜೀವನ ನಡೆಸ್ಯಾರೋ ಅಥವಾ ಸಾಕಷ್ಟು ಪ್ರೋಗ್ರೆಸ್ ಕಂಡಿದ್ದಂಥ ಮನೆತನಗಳು ಸಾಕಷ್ಟು ಸಿಗುತ್ತೆ. ಅಂದ್ರೆ ಮೊದಲ ನಮ್ಮ ಹಿರಿಯರು ಏನೊಂದು ವಾಸ್ತುವಿನ ಬಗ್ಗೆ ಅವರೊಂದು ಪರಿಕಲ್ಪನೆ ಏನಿತ್ತಂತ ಅನ್ನೋದನ್ನ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಏನ್ರಿ ಈಗ ಬಂದಾಗ ಇಲ್ಲಪ್ಪ ಉತ್ತರದ ಬಿಟ್ಟು ಮತ್ತು ಪೂರ್ವದ ಬಿಟ್ಟು ಬೇರೆ ತಗೋಬಾರ್ದು ಅಂತ ಅನ್ನೋಂಥದ್ದಿಲ್ಲ. ಸಾಕಷ್ಟು ನಾನು ಅಂದ್ರೆ ನನ್ನ ಲೈಫ್ನಲ್ಲಿ 12 ವರ್ಷದಲ್ಲಿ ಏನು ಒಂದು ಸರ್ವೆ ಅಂದ್ರೆ ಒಂದೊಂದು ಸಣ್ಣ ಹಳ್ಳಿ ಸಣ್ಣ ಊರಿಗೆ ಹೋಗಿ ನಾನು ನೋಡಿದ್ದೀನಿ. ನಾನು ಇವತ್ತು ಪಶ್ಚಿಮ ಮತ್ತು ದಕ್ಷಿಣಕ್ಕೆ ಸಾಕಷ್ಟು ಮನೆತನಗಳಿದ್ದಾವೆ. ಅವರು ಸಾಕಷ್ಟು ಪ್ರೋಗ್ರೆಸ್ ಕಂಡು ಇವತ್ತಿಗೂ ಅವ್ರು ಪ್ರೋಗ್ರೆಸ್ದಲ್ಲಿದ್ದಾರೆ. ಅಂದರೆ ಆ ಕಲ್ಪನೆ ನಮ್ಮ ಪುರಾತನ ಒಂದು ವಾಸ್ತುವಿನಲ್ಲಿ ಇದ್ದದ್ದನ್ನೇ ನಮ್ಮ ಹಿರಿಯರು ಅದು ಮಾಡ್ಕೊಂಡು ಬಂದಿರ್ಬೇಕು ಅನ್ನೋದು ಸ್ಪಷ್ಟ ಆಗುತ್ತೋ ಇಲ್ಲೋ ಏನ್ರಿ. ಅಂದರೆ ಸುಮ್ಮನೆ ಉತ್ತರ ಅಷ್ಟ ಪೂರ್ವ ಅಂತ ಈಗೇನು ಒಂದು 30-40 ವರ್ಷದಲ್ಲಿ ಅದು ಜನರಿಗೆ ಒಂದು ತಲೆಯಲ್ಲಿ ತಪ್ಪು ಕೊಟ್ಟಿದ್ದಾರೆ. ಅದನ್ನು ಇವ್ರು ಕೊಡೋಕ್ಕಿಂತ ಮೊದಲು ಸ್ವಲ್ಪ ಅವರು ಸರ್ವೆ ಮಾಡಿಬಿಡೋಕಾಗಿತ್ತು. ಒಂದೊಂದು ಊರಿಗೆ ಹೋಗಿ ಈ ಪಶ್ಚಿಮಕ್ಕೆ ದಕ್ಷಿಣಕ್ಕಿದ್ದವ್ರು ಮನೆಯಾಗ ಅವ್ರು ಕುತ್ಕೊಂಡು ಸರ್ವೆ ಮಾಡ್ಕೋಬೇಕಾಗಿತ್ತು. ನೀವು ಎಷ್ಟು ವರ್ಷದಿಂದ ಇದ್ದೀರಿ, ಎಷ್ಟು ಮನೆತನದಿಂದ ಇದ್ದೀರಿ, ತಲೆಮಾರಿ ಎಷ್ಟು, ಇವತ್ತಿನ ನಿಮ್ಮದು ಪ್ರೋಗ್ರೆಸ್ ಎಷ್ಟು, ಇವತ್ತಿನ ಇಷ್ಟು ಹೆಸರು ಗಳಿಸ್ಲಿಕ್ಕೆ ಕಾರಣ ಏನು, ಇದನ್ನೆಲ್ಲ ಸರ್ವೆ ಮಾಡಿಬಿಟ್ಟಿದಂದ್ರೆ ದಯವಿಟ್ಟು ಇವರು ಉತ್ತರ ಪೂರ್ವ ಅಷ್ಟೇ ಶ್ರೇಷ್ಠ ಅಂತ ತಿಳ್ಕೊಂಡು ಅವ್ರು ಯಾರು ಬ್ರ್ಯಾಂಡ್ ಮಾಡ್ತಿಲ್ಲ, ಹೇಳ್ತಿರ್ಲಿಲ್ಲ ಅಂತ ಅನಿಸ್ತೈತಿ. ಬಟ್ ಸುಮ್ಮನೆ ಒಬ್ರು ಯಾರೋ ಹೇಳಿಬಿಟ್ರು. ಮತ್ತು ಇಲ್ಲಿ ಏನಾಗಿದೆ ಅಂದ್ರೆ ಜನತೆಗೆ ಒಂದು ಗೊತ್ತಿರಲಿದು. ಈ 30-40 ವರ್ಷದಲ್ಲಿ ಯಾರೋ ಒಂದು ತಲೆಯಲ್ಲಿ ಏನು ಬಂತಲ್ಲ ಒಂದು ಬುಕ್ ರೂಪದಲ್ಲಿ ಬರೆದ್ರು. ಇನ್ನು ಒಬ್ಬರು ಬುಕ್ಕದಲ್ಲಿ ರೂಪದಲ್ಲಿ ಬರೆದ್ರು ಅಂತ ತಿಳ್ಕೊಂಡು ಇನ್ನೊಬ್ಬ ನಾವೊಂದು ಬುಕ್ಕದ ರೂಪದಲ್ಲಿ ಬರೀ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅವ್ರು ಬರೆದ್ರು. ಇನ್ನು ಇಬ್ಬರು ಬರೆದ್ರೆ ಮೂರನೇದ್ರು ಬರ್ಕೊಂಡ್ರು. ಅಂದರೆ 3-4 ಜನ
ಏನು ಬುಕ್ಕವನ್ನು ಬರೆದ್ರು ಅವು ನಮ್ಮ ಜನತೆಗೆ ವೇದ ವಾಕ್ಯಗಳದು. ಅಂತ ದಿನನಿತ್ಯ ಅವರು ಏನು ಬೆಳಗ್ಗೆಯಾಗಿ ಎದ್ದ ಮೇಲೆ ಅವ್ರ ಬಾಯಿಂದ ಏನು ಬರುತ್ತೋ, ನಾವು ಕಲ್ತವ್ರಂಥವ್ರು ಇಂಜಿನಿಯರ್ ಆದವರು ಆರ್ಕಿಟೆಕ್ಟ್ ಆದವರು ಸಹಿತ ಅವರ ಬಾಯಿಂದ ಏನು ಬರುತ್ತೋ ಅದೇ ವೇದ ವಾಕ್ಯ ಕುಂತು ಈ ವಾಸ್ತುವಿನಲ್ಲಿ. ಮತ್ತು ಅಷ್ಟೇ ಅಲ್ಲ, ಈ ವಾಸ್ತುವಿನ ಇಷ್ಟೊಂದು ಪ್ರಚಲಿತ ಮಾಡಬೇಕಾದ್ರೆ 20-30 ವರ್ಷದಲ್ಲಿ ಆ ಸಾವಿಗೆ ಕನೆಕ್ಟ್ ಮಾಡಿದ್ದೆ ಅದು ಬಹಳ ದುರ್ದೈವದ ಸಂಗತಿ ಅಂತ ನಾ ಹೇಳ್ಬೋದು. ಅಂದರೆ ವಾಸ್ತು ಸರಿ ಇಲ್ಲ ಅಂದ್ರೆ ಮನುಷ್ಯನ ಸಾವು ನಿಶ್ಚಿತ ಅಂತ ತಿಳ್ಕೊಂಡು ಎಷ್ಟೋ ಸಲ ಬರ್ಕೊಂಡಿದ್ದವ್ರು ಇದ್ದಾರೆ. ದಯವಿಟ್ಟು ಅದು ಈ ರೀತಿ ಮಾಡಬಾರ್ದಾಗಿತ್ತು ಅದನ್ನು ನನ್ನ ಪ್ರಕಾರ ಅಂತಂದರೆ. ಯಾಕಂದರೆ ವಾಸ್ತು ಅನ್ನೋದು ಸಾವಿಗೆ ಒಟ್ಟ ಸಂಬಂಧಪಟ್ಟಿಲ್ಲ. ಹುಟ್ಟು ಸಾವಿನ ನಡುವೆ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಸುಖದಿಂದ ಬಾಳಿ ಬದುಕಬೇಕು. ವಾತಾವರಣ ಜೊತೆ ಸಾಮರಸ್ಯವಾಗಿ ಬದುಕುವ ಒಂದು ಕಲೆ ಅಷ್ಟೇ ಇದು. ಅದನ್ನು ಬಿಟ್ಟು ಅದು ನಮ್ಮದು ಸರಿ ಇಲ್ಲಾರ್ದಕ್ಕೆ ಸಾವು ಆಯಿತು ಅಂತ ತಿಳ್ಕೊಂಡು ಈ ಸಾಯಲಿಕ್ಕೆ ಕಾರಣ ಅಂತ ತಿಳ್ಕೊಂಡು ಎಷ್ಟೋ ಜನರಲ್ಲಿ ತಲೆಯಲ್ಲಿ ಕೊಟ್ಟಿದ್ದಾರೆ, ಬುಕ್ಕದಲ್ಲಿ ಬರೋದಲ್ಲ. ಅದು ದಯವಿಟ್ಟು ಆಗಬಾರ್ದಾಗಿತ್ತು ಅದನ್ನು. ಓಕೆ, ಇವಾಗ ವ್ಯಾಪಾರ ಕ್ಷೇತ್ರದಲ್ಲೂ ವಾಸ್ತು ಬೇಕು ಅಂತ ನೀವು ಹೇಳ್ತೀರಿ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ಎಲ್ಲ ಕಾಂಪ್ಲೆಕ್ಸ್ಗಳೇ ಜಾಸ್ತಿ. ಮಧ್ಯಮ ವರ್ಗದವ್ರು ಹೋದ್ರು ಅಂದರೆ ಎಲ್ಲೋ ಒಂದು ಕಡೆ ಕಾಂಪ್ಲೆಕ್ಸ್ ಸಿಕ್ತು ಅಂದರೆ ಆ ಜಾಗವನ್ನು ವ್ಯಾಪಾರಕ್ಕೋಸ್ಕರ ಆರಿಸ್ಕೊಳ್ತಾರೆ. ಒಂದು ವೇಳೆ ಅದು ದಿಕ್ಕು ಅವರಿಗೆ ಆಗಿ ಬರಲಿಲ್ಲ ಅಂದರೆ ಯಾವ ರೀತಿಯ ಪರಿಣಾಮಗಳಾಗುತ್ತೆ? ನಿಜವಾಗಿಯೂ ಅದು ಅಷ್ಟೊಂದು ಪರಿಣಾಮ ಬೀರುತ್ತಾ ವ್ಯಾಪಾರದ? ಇಲ್ಲ ನೋಡ್ರಿ, ಇದು ಒಂದು ಕ್ಲಿಯರ್ ಇದೆ. ಏನಪ್ಪ ಅಂದ್ರೆ ಇವತ್ತೊಂದು ಏನಕ್ಕೆ ಮಲ್ಟಿಪಲ್ ಕಾಂಪ್ಲೆಕ್ಸ್ ಇದೆ, ಅದರಲ್ಲಿ ನಂದೊಂದು ಶಾಪ್ ಇದೆ. ಶಾಪ್ ನನಗೆ ಉತ್ತರ ಒಳ್ಳೇದೈತಪ್ಪ ಅಂದ್ರೆ ನಾನು ಉತ್ತರದ ದಿಕ್ಕಿಂದ ನನಗೆ ಶಾಪ್ ಸಿಕ್ತಂತಂದ್ರೆ ಅಲ್ಲಿ ನಾನು ಏನೋ ಮಾಡ್ತೀನಿ ಅದು ನನಗೆ ಇದು ಕೊಡುತ್ತೆ, ಸಪೋರ್ಟ್ ಕೊಡುತ್ತೆ. ಅದೇ ಶಾಪು ಅಥವಾ ಅದೇ ಒಂದು ಆಫೀಸ್ ಆಗಲಿ ನನಗೆ ಸಪೋರ್ಟ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ಒಂದು ವೇಳೆ ಉತ್ತರ ಇಲ್ಲಾರ್ದನ ಅದು ಪಶ್ಚಿಮಕ್ಕೆ ತಂತಿಕೊಳ್ಳಿ, ಪಶ್ಚಿಮ ನನ್ನ ಪಾಲಿಗೆ ಒಳ್ಳೇದಲ್ಲ, ನನಗೆ ಗೊತ್ತಿಲ್ಲ, ನಾ ಪಶ್ಚಿಮ ತೊಗೊಂಡ್ಬಿಟ್ಟೆ ಅಂತಂದರೆ ಅವಾಗ ನನಗೆ ಅದ್ರದ್ದು ರಿವರ್ಸ್ ಇಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಒಂದು ನೋಡ್ರಿ, ನಾ ಹೇಳಲೆ ನಿಮಗೆ, ಈ ನನ್ನ ಸರಳ ವಾಸ್ತು ಹೆಂಗಿದೆ ಅಂದರೆ ನಾನು ನಿಂತು ಪ್ರೂವ್ ಮಾಡ್ಬೇಕಂತಲ್ಲ, ಅದು ಒಂದು 15 ದಿವಸದಲ್ಲಿ ಅನುಭವಿಸೋದು. ಅಥವಾ ಅವ್ರದ್ದು ಬಗ್ಗೆ ನಮ್ಗೆ ಹಿಸ್ಟ್ರಿನೇ ಗೊತ್ತಿರಲ್ಲ, ಕರೆಕ್ಟಾ? ನಮ್ಮ ಎಕ್ಸ್ಪರ್ಟ್ಸ್ ಅಲ್ಲಿ ಹೋಗಿ ಎಂಟ್ರಿ ಆಗಿ ಅವ್ರ ಡೇಟ್ ಆಫ್ ಬರ್ತ್ ನೋಡೋದು, ದಿಕ್ಕನ್ನು ಮೊದಲು ನೋಡ್ತಾರೆ, ಮೊದಲು ಎಂಟ್ರಿ ಏನೈತೆ ಅದರಿಂದ ಸ್ಟಾರ್ಟ್ ಆಗುತ್ತೆ. ಒಳಗೆ ಹೋದಂಗೆ ಮತ್ತೆ ಡಿಫ್ರೆಂಟ್ ಇದು ನೋಡಿದ ತಕ್ಷಣ ಇಲ್ಲೇ ನೀವು ಪ್ರೋಗ್ರೆಸ್ ಕಂಡಿಲ್ಲ, ನೀವೇನು ಹಣ ಮಾಡಿಲ್ಲ, ಏನೋ ಲಾಸ್ ಆಗಿರ್ತೀರ ಅಂತ ತಿಳಿದುಕೊಳ್ಳಿ. ಏನು ಹೇಳ್ತೀರಿ, ಎಷ್ಟು ಕರೆಕ್ಟಾಗಿದೆ ಅಂದರೆ ನಾವು ಬಂದಾಗಿಂದ ಬರೀ ಹಣನ ಹಾಕ್ತಿದ್ದೀವಿ, ನಾವು ಏನೋ ಒಂದು ಪೈಸಾ ಪ್ರಾಫಿಟ್ ತೊಗೊಂಡಿಲ್ಲ ಅಂತ ಅನ್ನೋಂಥ ಮಾತು ವೆರಿ ಕ್ಲಿಯರ್ ಆಗುತ್ತೆ. ಯಾಕಂದರೆ ನನ್ನಲ್ಲಿ ಆ ಸೈನ್ಸ್ ಏನು ಒಂದು ದೇವರು ಕೊಟ್ಟ ದೇಣಿಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದನ್ನು ಸರಳ ವಾಸ್ತುನ. ಆ ಒಂದು ಸೈನ್ಸ್ ಇಷ್ಟೊಂದು ಪವರ್ಫುಲ್ ಇದೆಯಲ್ಲ, ಅದು ಅವ್ರು ಕರೆಕ್ಟ್ ಡೇಟ್ ಆಫ್ ಬರ್ತ್ ತೊಗೊಂಡು ಅವ್ರು ಹೇಳಿಬಿಟ್ರೆ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅವ್ರು ಇಲ್ಲ ಅಂದರೆ ನಾವು ಅದನ್ನು ಬಿಡಲ್ಲ, ರಿಸರ್ಚಿಗೆ ತೊಗೊಂಡು ಯಾಕಾಗಲಿಲ್ಲ, ಏನು ಕಾರಣ ಅಂತ ಅನ್ನೋಷ್ಟು ಮಟ್ಟಿಗೆ ಹೋಗುವಂಥದ್ದು. ಅದಕ್ಕೆ ಇದು ಪ್ರತಿಯೊಂದೊಳಗೆ ವಾಸ್ತುದೊಳಗೆ ಮತ್ತು ಇನ್ನೊಂದು ತಪ್ಪು ಕಲ್ಪನೆ ಕೊಡ್ತಾ ಇದ್ದಾರೆ. ಮತ್ತು ನಿಮ್ಗೆ ಗೊತ್ತಿರಲಿ, ಇವತ್ತೊಂದು ಬಿಲ್ಡಿಂಗನ್ನು ಕಟ್ತಾ ಇದ್ದಾರೆ, ಅಲ್ಲಿ ಬ್ರೋಷರ್ಸಲ್ಲಿ ಹಾಕ್ತಾ ಇದ್ದಾರೆ ಬಿಲ್ಡರ್ಸ್ ಎಲ್ಲ. ಏನು ವಾಸ್ತುವಿನ ಪ್ರಕಾರ ಇದು ಮನೆ ಬಿಲ್ಡಿಂಗನ್ನು ಕಟ್ತಾ ಇದ್ದಾರೆ, ಮಲ್ಟಿಪ್ಲೆಕ್ಸ್ ಬಿಲ್ಡಿಂಗ್ ಅದು, ಏನು ಅಪಾರ್ಟ್ಮೆಂಟ್ಸ್ ಕಟ್ಟಿಸೋದಲ್ಲ, ವಾಸ್ತು ಪ್ರಕಾರ ಕಟ್ಟಿದ. ದಯವಿಟ್ಟು ಅದು ಐತಲ್ಲ, ವಾಸ್ತು ಪ್ರಕಾರ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಾಸ್ತು ಪ್ರಕಾರ ಕಟ್ಟಬೇಕಂದ್ರೆ ಅದರಲ್ಲಿ ಏನು ಅಂತಂದರೆ, ಇವತ್ತು ಒಬ್ರು ಯಾರು ಬರ್ತಾರೆ ಆ ಫ್ಲ್ಯಾಟ್ ತೊಗೋತಾರೆ, ಅವ್ರು ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಆ ಫ್ಲ್ಯಾಟ್ ರಿಸಲ್ಟ್ ಕೊಡುವಂಥದ್ದು. ಸುಮ್ಮನೆ ವಾಸ್ತು ಪ್ರಕಾರ ನಾ ಕಟ್ಟಿಬಿಟ್ಟಿನಿ ಎಲ್ಲರಿಗೂ ಸೂಟ್ ಆಕತ್ತೆ ಅಂತ ಸುಳ್ಳು. ಅದಕ್ಕೆ ಇವತ್ತು ಫಸ್ಟ್ ಟೈಮು ತಮ್ಮೆದುರಿಗೆ ನಾನು ಹೇಳ್ತಾ ಇದ್ದೀನಿ, ಜಗತ್ತಿನ ಮೊದಲನೇ ಬಾರಿಗೆ ನಾನು ಹುಬ್ಬಳ್ಳಿಯಲ್ಲಿ 50 ಫ್ಲ್ಯಾಟದ ಒಂದು ಬಿಲ್ಡಿಂಗನ್ನು CG ಪರಿವಾರದಿಂದ ನಾವು ಕಟ್ಟಲಿಕ್ಕೆ ಹೊಂಟಿದ್ದೀನಿ. ಈಗ ಆಲ್ಮೋಸ್ಟ್ ಡ್ರಾಯಿಂಗ್ ಫಿಕ್ಸ್ ಆಗಿದೆ. 50 ಜನಕ್ಕೆ ಅವರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ನಾನು ಅವರಿಗೆ ಫ್ಲ್ಯಾಟ್ ಇದ ತಗೋರಿ ಅಂತ ಚಾವಿ ಕೊಡ್ತಾ ಇದ್ದೀನಿ. ಅಂದರೆ ಫಸ್ಟ್ ಟೈಮು ಅವರವರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ. ಅಷ್ಟೇ ಅಲ್ಲ, ಅದರಲ್ಲಿ 1 ವರ್ಷ ಇದ್ದು ನೋಡಿ ಎಷ್ಟು ಖುಷಿಯಿಂದ ನೀವು ಇರ್ತೀರಿ. ಸಪೋಸ್ ಖುಷಿ ಇಲ್ಲ ಅಂತ ಏನರ ಅಂದರೆ ಆ ಫ್ಲ್ಯಾಟನ್ನು ನಾವು ವಾಪಸ್ ತಗೊಳ್ಳುವಂಥ ವಾಗ್ದಾನ ಮಾಡಲಿಕ್ಕೆ ತಯಾರಾಗ್ತಾ ಇದ್ದೀನಿ. ಓಕೆ, ಎಕ್ಸಲೆಂಟ್. ಸೊ ವೀಕ್ಷಕರೇ, ಸರಳ ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನಮಗೆ ಕರೆ ಮಾಡಬಹುದು. ಒಂದು ವೇಳೆ ಸರಳ ವಾಸ್ತುವಿನ ಸೇವೆ ನೀವು ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ: 9448286755. ವೆಬ್ಸೈಟ್ ಮೂಲಕ ಕೂಡ ನಿಮ್ಮ ಡೇಟ್ ಆಫ್ ಬರ್ತಿಗೆ ಯಾವ ದಿಕ್ಕು ಆಗಿಬರುತ್ತೆ ಅನ್ನೋದನ್ನು ತಿಳ್ಕೊಬಹುದು. www.saralavastu SARALVAASTU saralavastu.com ಇಲ್ಲಿಗೆ ಹೋದರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಯಾವ ದಿಕ್ಕು ಆಗಿಬರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ಅದಾದ ನಂತರ ವಾಸ್ತುವಿನ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ, ಇನ್ನಷ್ಟು ಕರೆಗಳು ಸಿದ್ಧವಾಗಿವೆ.